ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಮ್ಯಾಥಮ್ಯಾಜಿಕ್ ಚಾನಲ್. ಇವತ್ತಿಂದ ನಾವು ಫಸ್ಟ್ PUC ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಏನಿದೆ ಅದನ್ನು ಒಂದೊಂದಾಗಿ ಕಲಿತಾ ಹೋಗೋಣ. ಫಸ್ಟ್ ಚಾಪ್ಟರ್ ಬಂದು ಸೆಟ್ಸ್ ಅಂತ ಇದೆ. ಓಕೆನಾ? ಈಗ ಸೆಟ್ಸ್ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ. ಒಂದು ಡೈಲಿ ಲೈಫ್ ಎಕ್ಸಾಂಪಲಿಂದಾನೇ ಶುರು ಮಾಡೋಣ. ಸಪೋಸ್ ನೀವೊಂದು ದೊಡ್ಡ ಮಾರ್ಟಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತಾ? ಅಲ್ಲಿ ನಿಮಗೆ ಒಂದು ಪೆನ್ ತೊಗೋಬೇಕು ಅನಿಸುತ್ತೆ ಅಂತ ಅಂದರೆ ಇಡೀ ಮಾರ್ಟ್ನ ಓಡಾಡ್ತೀವಾ? ಇಲ್ಲ ಅಲ್ವಾ? ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಸ್ಟೇಷ್ನರಿ ಸೆಕ್ಷನ್ಗೆ ಹೋಗ್ತೀವಿ. ಹೋಗ್ಬಿಟ್ಟು ಅಲ್ಲಿ ನಮ್ಗೆ ಯಾವ ಪೆನ್ ಇಷ್ಟ ಆಗುತ್ತೆ ಅದನ್ನು ತೊಗೋತೀವಿ. ಸಪೋಸ್ ಅದೇ ನಿಮಗೆ ಆನಿಯನ್ ಬೇಕಿತ್ತು ಅಂದರೆ ಏನು ಮಾಡ್ತೀರಾ? ವೆಜಿಟೇಬಲ್ ಸೆಕ್ಷನ್ನಿಗೆ ಹೋಗ್ತೀರಾ ಅಲ್ವಾ? ಸೊ ಅಂದ್ಕೊಳ್ಳೋಣ, ಇವಾಗ ಈ ಥರ ಒಂದು ಗ್ರೂಪ್ಗಳಾಗಿ ಮಾರ್ಟವರು ಮಾಡೇ ಇರಲಿಲ್ಲಪ್ಪ. ಆವಾಗ ನೀವೇನು ಮಾಡಬೇಕಾಗಿತ್ತು? ಇಡೀ ಮಾರ್ಟ್ ಓಡಾಡಬೇಕಾಗಿತ್ತು. ಎಲ್ಲ ವಸ್ತುಗಳನ್ನ ತೊಗೊಂಡು ಒಂದು ಕಡೆ ಗುಡ್ಡೆ ಹಾಕಿಬಿಟ್ಟಿದ್ರು ಅಂತ ಅಂದರೆ ಯಾವುದೆಲ್ಲಿದೆ ಅಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ಆವಾಗ ಎಷ್ಟು ಕಷ್ಟ ಆಗ್ತಿತ್ತು, ಎಷ್ಟು ಟೈಮ್ ವೇಸ್ಟ್ ಆಗ್ತಿತ್ತು, ಹೌದಲ್ವಾ? ಈಗ ನಮ್ಮ ಮ್ಯಾಥ್ಸಲ್ಲೂ ಅಷ್ಟೇ ಎಷ್ಟೊಂದು ನಂಬರ್ಸ್ ಇದ್ದಾವೆ. ಎಲ್ಲನೂ ತೊಗೊಬಂದು ಒಂದು ಕಡೆ ಗುಡ್ಡೆ ಹಾಕಿಬಿಟ್ಟು ಓದ್ಕೊಳ್ಳಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಆ ನಂಬರ್ಸ್ನ ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಈ ಥರ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅದನ್ನು ಈಸಿಯಾಗಿ ಸ್ಟಡಿ ಮಾಡೋದಕ್ಕಾಗುತ್ತೆ ಮತ್ತು ತುಂಬಾ ಟೈಮ್ ಸೇವ್ ಆಗುತ್ತೆ ಅಲ್ವಾ? ಇದೇ ಥರ ಒಂದು ಬೇಸಿಕ್ ಪ್ರಾಪರ್ಟಿನ ಇಟ್ಕೊಂಡು ಡಿಫ್ರೆಂಟ್ ಗ್ರೂಪ್ಗಳಾಗಿ ಎಲಿಮೆಂಟ್ಸ್ನ ಡಿವೈಡ್ ಮಾಡೋದನ್ನೇ ನಾವು ಸೆಟ್ ಅಂತ ಕರಿತೀವಿ. ಈ ಥರದ ನ್ಯೂಮರಿಕಲ್ ಸೆಟ್ಸನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ. ಯಾವುದ್ಯಾವುದು ಅಂತ ಒಂದು ಸಲ ನೆನಪು ಮಾಡ್ಕೊಳ್ಳೋಣ. ಸಪೋಸ್ ಇವಾಗ ನಾನು ನನ್ನ ಕೈಯಲ್ಲಿ ಎಷ್ಟು ಬೆರಳಿದೆ ಅಂತ ಕೇಳಿದೆ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ? 1 2 3 4 5 ಅಂತ ಕೌಂಟ್ ಮಾಡಿ 5 ಅಂತ ಹೇಳ್ತೀರಾ. ಅದೇ ಏನಾದರೂ ನೀವು 0ಇಂದ ಸ್ಟಾರ್ಟ್ ಮಾಡಿ 0 1 2 3 4 ಫಿಂಗರ್ಸ್ ಇದೆ ಅಂತ ಹೇಳ್ತೀರಾ? ಇಲ್ಲ. ಅದೇ ಥರ ನಾನು ಯಾವುದೇ ಟೈಮಲ್ಲಿ ನಿಮ್ಮನ್ನು ಎಷ್ಟಿದೆ ಅಥವಾ ಕೌಂಟ್ ಮಾಡಿ ಅಂತ ಕೇಳಿದ್ರೆ ನೀವು ಸ್ಟಾರ್ಟ್ ಮಾಡೋದೇ ನಂಬರ್ 1ಇಂದ ಅಲ್ವಾ? ಸೊ ಈ ರೀತಿ ಕೌಂಟಿಂಗ್ ನಂಬರ್ಸ್ ಯಾವುದೆಲ್ಲ ಇದೆ ಅದನ್ನು ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ? ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಯಾವುದರಿಂದ? 1 2 3 ಈ ಥರ ಸೋ ಆನ್ ಹೋಗುತ್ತೆ. ಪಾಸಿಟಿವ್ ನಂಬರ್ಸ್ ನಾವು ಕಡೆ ಇನ್ಫಿನಿಟಿವರೆಗೂ ಕೂಡ ಬರೀಬಹುದು. ನೆಕ್ಸ್ಟ್, ಈ ಸೆಟ್ ನಾವು ಬರೆದ್ವಲ್ಲ, ಇದರಲ್ಲಿ ನಮ್ಮ ಫೇವ್ರೆಟ್ ನಂಬರೇ ಇಲ್ಲ. ಯಾವ್ದು ಹೇಳಿ? 0 ಅಲ್ವಾ? ಈಗ ಆ 0ನ ಇನ್ಕ್ಲೂಡ್ ಮಾಡಿ ಇನ್ನೊಂದು ಸೆಟ್ ಬರೆಯೋಣ. 0 ತೊಗೊಂಡು ನಾವು ಯಾವ ಸೆಟ್ನ ಬರಿತೀವಿ ಅಂತ ಅಂದರೆ ಹೋಲ್ ನಂಬರ್ ಸೆಟ್ ಅಂತ ಕರಿತೀವಿ. ಓಕೆನಾ? 0 ತೊಗೊಂಡು ಜೊತೆಗೆ ನ್ಯಾಚುರಲ್ ನಂಬರ್ಸ್ ಬರೆದ್ಬಿಟ್ರೆ ಆಗೋಯ್ತು. ಅದನ್ನು ನಾವು ಹೋಲ್ ನಂಬರ್ ಅಂತ ಕರಿತೀವಿ. ಓಕೆನಾ? ಈಗ ಇದರಲ್ಲಿ ಕೂಡ ಎಲ್ಲ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡೋ ನಂಬರ್ಸ್ನ ಬರೆಯೋಕ್ಕಾಗಿಲ್ಲ. ಯಾಕೆ? ನೆಗೆಟಿವ್ ನಂಬರ್ಸ್ ಇದೆ ಅಲ್ವಾ? ಅದನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಅದಕ್ಕೇನು ಮಾಡ್ತೀವಿ? ನೆಗೆಟಿವ್ ನಂಬರ್ಸ್ನ, 0ನ, ಪಾಸಿಟಿವ್ ನಂಬರ್ಸ್ನ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಇಂಟೀಜರ್ಸ್ ಅಂತ ಕರಿತೀವಿ. ಓಕೆನಾ? ಇಂಟೀಜರ್ಸ್ನ ನಾವು ಆ್ಯಕ್ಚುಲಿ ಝೆಡ್ಡಿಂದ ಡಿನೋಟ್ ಮಾಡ್ತೀವಿ. ಇದ್ಯಾಕೋ ಮೋಸ ಆಗೋಯ್ತಲ್ವಾ? ನ್ಯಾಚುರಲ್ ನಂಬರ್ನ ಎನ್ ಕರೆದ್ವಿ, ಹೋಲ್ ನಂಬರ್ನ W ಅಂದ್ವಿ, ಇಂಟೀಜರ್ಸ್ನ ಯಾಕೆ ಐ ಅನ್ನಲಿಲ್ಲ? ಝೆಡ್ ಅಂತ ಯಾಕೆ ಕರೆದ್ಬಿಟ್ರಿ? ಮೋಸ ಅಲ್ವಾ? ಓಕೆ, ಯಾಕೆ ಅಂತ ಅಂದರೆ ಈ ಇಂಟೀಜರ್ಸ್ ಅನ್ನೋ ನೇಮ್, ಈ ಇಂಟೀಜರ್ಸ್ ಗ್ರೂಪ್ನ ನಾವು ಝೆಹಲಿನ್ ಅನ್ನೋ ವರ್ಡಿಂದ ತೊಗೊಂಡಿದ್ದೀವಿ. ಓಕೆನಾ? ಸೊ ಹಾಗಾಗಿ ನಾವು ಝೆಡ್ ಅಂತ ಡಿನೋಟ್ ಮಾಡ್ತೀವಿ. ಓಕೆನಾ? ಈಗ ಇಲ್ಲಿ ನಾವು ಝೆಡ್ ಪ್ಲಸ್ ಅಂತ ಹೇಳಿದ್ರೆ ಓನ್ಲಿ ಪಾಸಿಟಿವ್ ಇಂಟೀಜರ್ಸ್ನ ಕನ್ಸಿಡರ್ ಮಾಡ್ತೀವಿ ಅಂತ ಅರ್ಥ. ಓಕೆನಾ? ಝೆಡ್ ಮೈನಸ್ ಅಂತ ಹೇಳಿದ್ರೆ ಓನ್ಲಿ ನೆಗೆಟಿವ್ ಇಂಟೀಜರ್ಸ್ ಅಂತ ಅರ್ಥ. ಓಕೆನಾ? ಈಗ ಇಂಟೀಜರ್ ಸೆಟ್ಟು ಆಗೋಯ್ತು. ಬಟ್ ಹಾಗಾದ್ರೂ ಎಲ್ಲ ನಂಬರ್ಸನ್ನು ನಾವಿಲ್ಲಿ ಬರೆಯೋಕ್ಕಾಗಿಲ್ಲ, ಹೌದಲ್ವಾ? ನಾವು ಡೈಲಿ ಲೈಫಲ್ಲೇ ಯೂಸ್ ಮಾಡ್ತೀವಿ. 1.5 ಕಿಲೋ ರೈಸ್ ಅಂತ, ಓಕೆ, 2.5 ಲೀಟರ್ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲ ನಂಬರ್ಸ್ನ ನಾವು ಯೂಸ್ ಮಾಡ್ತೀವಿ, ಬಟ್ ಅದನ್ನು ನಾವು ಈ ಸೆಟ್ಸಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಹೌದಾ? ಸೊ ಅದನ್ನೆಲ್ಲ ಸೇರಿಸ್ಕೊಂಡು, ಅಂದರೆ ಈ ಥರ ಫ್ರ್ಯಾಕ್ಷನ್ ನಂಬರ್ಸ್ 1/2, 3/4, 7/8 ಈ ಥರ ಎಲ್ಲ ನಂಬರ್ಸನ್ನು ನಾವು ಸೆಟ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕಂದ್ರೆ ಅದಕ್ಕೆ ನಾವೊಂದು ನೇಮ್ ಕೊಡ್ತೀವಿ, ರ್ಯಾಷನಲ್ ನಂಬರ್ ಅಂತ. ಓಕೆನಾ? ನೆನಪಿರ್ಬೋದು ನಿಮಗೆ, ನಾವು ಕ್ಯೂ ಅಂತ ಡಿನೋಟ್ ಮಾಡ್ತಾ ಇದ್ವಿ, ರ್ಯಾಷನಲ್ ನಂಬರ್ಸ್. ಹಾಗಾದರೆ ಏನು ರ್ಯಾಷನಲ್ ನಂಬರ್ಸ್ ಅಂದರೆ? ಯಾವುದೆಲ್ಲ ನಂಬರು P/Q ಫಾರ್ಮಲ್ಲಿ ಇರುತ್ತೆ, ಎಲ್ಲಿ P ಮತ್ತು Q ಅನ್ನೋದೇನಾಗಿರಬೇಕು? ಇಂಟೀಜರ್ಸ್ ಆಗಿರಬೇಕು, ಮತ್ತು Q ಅನ್ನೋದು 0ಗೆ ಈಕ್ವಲ್ ಆಗಿರಬಾರ್ದು. ಡಿನಾಮಿನೇಟರ್ 0 ಆದರೆ ನಾಟ್ ಡಿಫೈನ್ಡ್. ಸೊ ಹಾಗಾಗಿ ಯಾವುದೇ ನಂಬರ್ ವಿಚ್ ಇಸ್ ಆಫ್ ದ ಫಾರ್ಮ್ P/Q ಪ್ರೊವೈಡೆಡ್ P ಆ್ಯಂಡ್ Q ಆರ್ ಇಂಟೀಜರ್ಸ್
ಆ್ಯಂಡ್ ಕ್ಯೂ ನಾಟ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ಟೈಪ್ ಆಫ್ ನಂಬರ್ಸ್ನ ನಾವೇನಂತ ಕರಿತೀವಿ, ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಓಕೆನಾ, ಫಸ್ಟ್ ಡೆಫಿನೇಷನ್ ನೋಡೋಣ, ಆಮೇಲೆ ಎಕ್ಸಾಂಪಲ್ಸಿಗೆ ಹೋಗೋಣ. ಈಗ ಯಾವುದೆಲ್ಲ ನಂಬರ್ಸು ರ್ಯಾಷನಲ್ ನಂಬರ್ ಆಗಿರಲ್ವೋ ಅದನ್ನು ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟು ಈ ರ್ಯಾಷನಲ್ ನಂಬರ್ನೂ ತೊಗೊಂಡು ಇರ್ರ್ಯಾಷನಲ್ ನಂಬರ್ನೂ ತೊಗೊಂಡು ಒಂದು ಕಡೆ ಸೇರಿಸಿದ್ರೆ ನಮಗೆ ಯಾವಾಗ ರಿಯಲ್ ನಂಬರ್ಸ್ ಬರುತ್ತೆ. ರಿಯಲ್ ನಂಬರ್ಸ್ ಅಂದರೆ ಯಾವುದೆಲ್ಲ ರ್ಯಾಷನಲ್ ಇರುತ್ತೆ ಇರ್ರ್ಯಾಷನಲ್ ಇರುತ್ತೆ ಎರಡನ್ನೂ ಸೇರಿ ಬರಿತಿದ್ದೀವಿ ಅಂತ ಅರ್ಥ. ಸೊ ಇದುವರೆಗೂ ನೀವು ಮ್ಯಾಥ್ಸಲ್ಲಿ ಏನೆಲ್ಲ ನಂಬರ್ಸ್ನ ಯೂಸ್ ಮಾಡಿದ್ದೀರಾ ಅದೆಲ್ಲ ರಿಯಲ್ ನಂಬರ್ಸೇ ಆಗಿರುತ್ತೆ. ಇದನ್ನು ಬಿಟ್ಟು ಬಿಯಾಂಡ್ ಸೆಟ್ಸ್ ಇದ್ದಾವೆ, ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಕಲಿಯೋಣ. ಓಕೆನಾ, ಇಷ್ಟು ಇವಾಗ ಅರ್ಥ ಮಾಡ್ಕೊಳ್ಳಿ. ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್, ಇರ್ರ್ಯಾಷನಲ್, ರ್ಯಾಷನಲ್ ಆ್ಯಂಡ್ ರಿಯಲ್ ನಂಬರ್. ಓಕೆನಾ, ಈಗ ನ್ಯೂಮೆರಿಕಲ್ ಸೆಟ್ಸ್ ಯಾವ್ದ್ಯಾವುದು ಅಂತಲೂ ನಾವು ಕಲ್ತ್ಕೊಂಡ್ವಿ. ಆದರೆ ಸೆಟ್ ಅಂದರೆ ಏನು ಅಂತಲೇ ನಾವಿನ್ನೂ ಡಿಫೈನ್ ಮಾಡಿಲ್ಲ. ಫಸ್ಟು ಡಿಫೈನ್ ಮಾಡಿಬಿಡೋಣ. ಸೆಟ್ ಡೆಫಿನೇಷನ್ ಏನು ಹೇಳುತ್ತೆ? ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳುತ್ತೆ. ಈಗ ನಿಮಗೆ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂದರೆ ಏನು ಅಂತ ಗೊತ್ತು. ಏನು? ಜಸ್ಟ್ ಅ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್. ಬಟ್ ಎಲ್ಲ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ನೂ ನಾವು ಸೆಟ್ ಅಂತ ಕರಿತೀವ ಅಂದರೆ ಖಂಡಿತ ಇಲ್ಲ. ಇಲ್ಲಿ ನಮ್ಮ ವರ್ಡ್ ಇದೆ ವೆಲ್ ಡಿಫೈನ್ಡ್ ಅಂತ. ವೆಲ್ ಡಿಫೈನ್ಡ್ ಅಂದರೆ ಅರ್ಥ ಏನು ಅಂತ ಹೇಳ್ತೀನಿ. ಸೊ ಯಾವುದೇ ಎಲಿಮೆಂಟು ಆ ಸೆಟ್ ಒಳಗಡೆ ಯಾವುದೇ ಎಲಿಮೆಂಟ್ನ ನಾವು ಬರಿತೀವಲ್ಲ ಅದಕ್ಕೆ ಒಂದು ಸಿಂಗಲ್ ಕಾಮನ್ ಪ್ರಾಪರ್ಟಿ ಅನ್ನೋದು ಇರಬೇಕು. ಮತ್ತು ಯಾವ ಎಲಿಮೆಂಟನ್ನು ನಾವು ಸೆಟ್ ಒಳಗಡೆ ಬರೆದಿರೋದಿಲ್ಲ ಅಂಥ ಎಲಿಮೆಂಟಿಗೆ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇರಬಾರ್ದು. ಸೊ ಆಲ್ ದ ಎಲಿಮೆಂಟ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಟ್ should possess that particular property and no other element which is present outside the set should have that property ಅನ್ನೋದು ಡೆಫಿನೇಷನ್ ಮೀನಿಂಗು. ಅಪ್ಪ ಇಷ್ಟುದ್ದ ಡೆಫಿನೇಷನ್ ಯಾರು ನೆನ್ಪಿಟ್ಕೋತಾರಪ್ಪ, ಮ್ಯಾಥ್ಸ್ ತುಂಬ ಕಷ್ಟ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಈಗ ಒಂದು ಸೆಂಟೆನ್ಸ್ ಕೊಡ್ತಾರೆ ಅಂತಂದರೆ ಅದು ಸೆಟ್ಟಾ ಅಲ್ವಾ ಅಂತ ನೀವು ಡಿಸೈಡ್ ಮಾಡಬೇಕು. ಸಿಂಪಲ್. ಏನು ಅಂತಂದರೆ ಒಂದು ಸೆಟ್ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಅಂದ್ಕೊಳ್ಳಿ. ಯಾವುದೇ ಬುದ್ಧಿ ಇರೋ ಮನುಷ್ಯನಿಗೆ ಆ ಸ್ಟೇಟ್ಮೆಂಟ್ ನೀವು ಹೇಳಿದ್ರು ಅವರು ಸೇಮ್ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ನ ಪಿಕ್ ಮಾಡಬೇಕು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೊವೆಲ್ಸ್ ಇಂದ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಹೇಳಿದೆ ಅಂದರೆ ನೀವು ನನ್ನ ಕೇಳಿದ್ರು ನಾನು ಅದೇ ವೊವೆಲ್ಸ್ನೇ ಹೇಳ್ತೀನಿ, ನಿಮ್ಮನ್ನು ಕೇಳಿದ್ರು ನೀವು ಅದೇ ವೊವೆಲ್ಸ್ನೇ ಹೇಳ್ತೀರಾ, ಹೌದಾ? ಎ ಇ ಐ ಉ ಯು ಸೇಮ್ ಎಲಿಮೆಂಟ್ಸ್ನೇ ಯಾರು ಹೇಳಿದ್ರು ಬುದ್ಧಿ ಇರೋರು ಅಂತ ಅರ್ಥ ಮಾಡ್ಕೊಳ್ಳಿ. ಬುದ್ಧಿ ಇರೋರು ಯಾರೇ ಹೇಳಿದ್ರು ಇದೇ ಸೇಮ್ ಎಲಿಮೆಂಟ್ಸ್ನ ಪಿಕ್ ಮಾಡ್ತಾರೆ. ಓಕೆನಾ? ಇಲ್ಲಪ್ಪ ಫೇವ್ರೆಟ್ ನಟಿಯರು ಅಂತ ಕೇಳಿದ್ರೆ ಏನ್ಕೊಳ್ಳಿ, ಆಯಿತಾ? ನನ್ನನ್ನು ಕೇಳಿದ್ರೆ ನಾನು ಬೇರೆ ಬೇರೆ ನಟಿಯರ ಹೆಸರು ಹೇಳ್ತೀನಿ, ನಿಮ್ಮನ್ನು ಕೇಳಿದ್ರೆ ನೀವೇ ಬೇರೆ ಬೇರೆ ನಟಿಯರ ಹೆಸರು ಹೇಳ್ತೀರಾ, ಹೌದಲ್ವಾ? ಇಲ್ಲಿ ನಮಗೆ ಒಂದು ಯೂನಿವರ್ಸಲ್ ಆಗಿರೋ ಆನ್ಸರ್ ಸಿಗ್ತಾ ಇಲ್ಲ, ಅಂದರೆ ಎಲ್ಲರೂ ಒಂದೇ ಎಲಿಮೆಂಟ್ಸ್ಗೆ ಡೈರೆಕ್ಟ್ ಮಾಡ್ತಾ ಇಲ್ಲ. ಸೊ ಅಂಥ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ನ ನಾವು ಸೆಟ್ ಅಂತ ಕರೆಯೋಕ್ಕಾಗಲ್ಲ. ಓಕೆನಾ? ಯಾವುದು ಎಲ್ಲರೂ ಒಂದೇ ಥರ ಲಿಸ್ಟ್ ಮಾಡೋಕ್ಕಾಗತ್ತೆ, ಯೂನಿವರ್ಸಲ್ ಸ್ಟೇಟ್ಮೆಂಟ್ ಬರುತ್ತೆ, ಅದನ್ನು ಮಾತ್ರನೇ ನಾವು ಸೆಟ್ ಅಂತ ಕರಿತೀವಿ. ಓಕೆನಾ? ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ. ಸರಿನಪ್ಪ, ಇವಾಗ ಸೆಟ್ ಅಂದರೆ ಏನು ಅಂತ ನಮಗೆ ಗೊತ್ತಾಗಿತ್ತು, ಮತ್ತು ಐಡೆಂಟಿಫೈ ಮಾಡೋದು ಗೊತ್ತಾಗಿತ್ತು. ಒಂದು ಸೆಂಟೆನ್ಸ್ ಹೇಳಿದ್ರೆ ಸೆಟ್ ಅಲ್ವಾ ಅಂತ ಹೇಳೋದಕ್ಕೆ ನೀವು ರೆಡಿ ಇದ್ದೀರಾ, ಆಯಿತಾ? ಇವಾಗ ನಾವು ಆ ಸೆಟ್ಟನ್ನು ಯಾವ ಯಾವ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಕರಿತೀವಿ. ಓಕೆನಾ? ದೇರ್ ಆರ್ 2 ways ಟು ರೆಪ್ರೆಸೆಂಟ್ ಅ ಸೆಟ್. ಓಕೆ, ಒಂದು ವೇ ಒಂದು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಓಕೆನಾ? ಈಗ ಫಸ್ಟ್ ಒನ್ ಯಾವುದು? ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದರೆ ಏನು ಅಂದರೆ ವಿ ಆರ್ ಗೋಯಿಂಗ್ ಟು ಲಿಸ್ಟ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಫ್ಲವರ್ ಬ್ರ್ಯಾಕೆಟ್. ಓಕೆ, ಫ್ಲವರ್ ಬ್ರ್ಯಾಕೆಟ್ ನಿಮಗೆಲ್ಲ ಗೊತ್ತೇ ಇದೆ. ನಾವು ಎಲಿಮೆಂಟ್ಸ್ನ ಒಂದೊಂದಾಗಿ ತಗೊಂಡು ಅದರೊಳಗಡೆ ಲಿಸ್ಟ್ ಮಾಡ್ತಾ ಹೋಗ್ತೀವಿ, ನಾವು ಅದನ್ನು ಬರೀತಾ ಹೋಗ್ತೀವಿ. ಈಗ ನಾನು ಸೇಮ್ ಏನು ಹೇಳಿದೆ ಆವಾಗಲೇ ಎಕ್ಸಾಂಪಲ್ಲು, ವೊವೆಲ್ಸ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ನಾವು ಪ್ರತಿಯೊಂದು ವೊವೆಲ್ಸ್ ದಟ್ ಈಸ್ ಎ ಇ ಐ ಒ ಯು ಅಂತ ನಾವು ಮೆನ್ಷನ್ ಮಾಡಿ ಬರಿತೀವಿ. ಓಕೆ, ಇದನ್ನು ನಾವು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಇನ್ನೊಂದು ವೇ ಏನು ಹೇಳಿದ್ದೆ? ಸೆಟ್ ಬಿಲ್ಡರ್ ಫಾರ್ಮ್. ಸೊ ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಏನು? ಹಿಯರ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದ ಕಾಮನ್ ಪ್ರಾಪರ್ಟಿ ವಿಚ್ ಇಸ್ ಪೊಸೆಸ್ಡ್ ಬೈ ಆಲ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಸೆಟ್. ಸೊ ಎಲ್ಲ ಎಲಿಮೆಂಟಿಗೂ ಒಂದು ಕಾಮನ್ ಪ್ರಾಪರ್ಟಿ ಇರುತ್ತೆ ಅಂತ ನಾವು ಹೇಳಿದ್ವಿ ಅಲ್ವಾ? ಆ ಪ್ರಾಪರ್ಟಿ ಏನು ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತಿದ್ದೀವಿ ಇಲ್ಲಿ. ಓಕೆನಾ? ಸೆಟ್ ಬಿಲ್ಡರ್ ಬರೆಯೋದಕ್ಕೆ ಒಂದು ವೇ ಇದೆ. ಹೇಗೆ ಬರಿತೀವಿ ಅಂದರೆ ಒಂದು ಫ್ಲವರ್ ಬ್ರ್ಯಾಕೆಟ್ ಹಾಕಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ದ ಓವೆಲ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಬರಿತೀವಿ. ಸೊ ಇಲ್ಲಿ ನಾವು ಇಷ್ಟು ಅಂತ ಬರೆದಿದ್ದೀವಲ್ಲ, ಇದನ್ನು ನಾವು ಸಚ್ ದಟ್ ಅಂತ ಓದ್ತೀವಿ. ಸೊ ಸೆಟ್ ಒಳಗಡೆ ಎಲ್ಲ ರೀತಿಯ ಎಕ್ಸ್ಗಳನ್ನು ಬರಿತೀವಿ.
ಆ ಎಕ್ಸ್ಗಳೆಲ್ಲ ಏನಾಗಿರುತ್ತೆ ಅಂದರೆ ಇಟ್ಸ್ ಅ ಓವಲ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್ ಆಗಿರುತ್ತೆ ಅಂತ ಬರಿತೀವಿ. ಓಕೆ, ಇದು 2 ವೇ ಆಫ್ ರೆಪ್ರೆಸೆಂಟಿಂಗ್ ಅ ಸೆಟ್. ಸೊ ಒಂದೇ ಸೆಟ್ಟನ್ನು ನಾವು ಈ ವೇನಲ್ಲಾದರೂ ಬರಿಬೋದು, ಆ ವೇನಲ್ಲಾದರೂ ಬರಿಬೋದು. ಎಕ್ಸಾಮಿನೇಷನಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಒಂದು ಫಾರ್ಮ್ ಕೊಡ್ತಾರೆ, 5 ಸೆಟ್ ಬಿಲ್ಡ್ ಫಾರ್ಮ್ ಕೊಡ್ತಾರೆ, ಅದರ್ವೈಸ್ ರೋಸ್ಟರ್ ಫಾರ್ಮ್ ಕೊಡ್ತಾರೆ, ಇಂಟರ್ಚೇಂಜ್ ಮಾಡೋದಕ್ಕೆ ಹೇಳ್ತಾರೆ. ಓಕೆನಾ, ನೀವು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಕೆಲವೊಂದು ಸಿಂಬಲ್ಸ್ನ ನಾವು ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಆ ಸಿಂಬಲ್ಸ್ ಎಲ್ಲ ಮೀನಿಂಗು ನಿಮಗೆ ಗೊತ್ತಿರುತ್ತೆ, ಬಟ್ ಆದರೂ ಒಂದು ಸಲ ರಿವೈಸ್ ಮಾಡಿಬಿಡ್ತೀನಿ. ನಾವು ಈಕ್ವಲ್ಸ್ ಯೂಸ್ ಮಾಡ್ತೀವಿ, ಡಸ್ ನಾಟ್ ಈಕ್ವಲ್ ಯೂಸ್ ಮಾಡ್ತೀವಿ, ನೆಕ್ಸ್ಟು ಲೆಸ್ ದ್ಯಾನ್ ಸಿಂಬಲ್, ಲೆಸ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಸಿಂಬಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಅನ್ನೋ ಸಿಂಬಲ್, ಮತ್ತು ಇದನ್ನು ಬಿಲಾಂಗ್ಸ್ ಟು ಅಂತ ಕರಿತೀವಿ. ಈ ಥರ ಬರೆದ್ರೆ ನಾಟ್ ಬಿಲಾಂಗ್ಸ್ ಟು ಅಂತ ಅರ್ಥ. ಓಕೆನಾ, ಸದ್ಯಕ್ಕೆ ನಮಗೆ ಬೇಕಿರುವಂತಹ ಸಿಂಬಲ್ಸ್ ಏನು ಮೀನಿಂಗು ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ನ್ಯಾಚುರಲ್ ನಂಬರ್ ಸೆಟ್ಸನ್ನು ನೋಡೋಣ. ಈಗ ಎಕ್ಸ್ ಲೆಸ್ ದ್ಯಾನ್ 5 ಅಂತ ಇತ್ತು ಅಂದ್ಕೊಳ್ಳಿ. ಸೊ ನಾವೇನು ಮಾಡಬೇಕು, ಎಕ್ಸ್ಗೆ ಯಾವ್ಯಾವ ವ್ಯಾಲ್ಯೂಸ್ನ ಕೊಡಬಹುದು ಅಂತ ಬರೀಬೇಕು. ಸೊ ಯಾವುದೆಲ್ಲ ಬರೀಬಹುದು ನ್ಯಾಚುರಲ್ ನಂಬರ್ಸಲ್ಲಿ, 1 2 3 4. ಸೊ ಈ ಯಾವುದೇ ವ್ಯಾಲ್ಯೂ ಬೇಕಾದರೂ ನಾವು ಬರೀಬೋದು, ಬಿಕಾಸ್ ಎಲ್ಲನೂ 5ಗಿಂತ ಕಮ್ಮಿನೇ ಇದೆ. ಓಕೆನಾ, ಆದರೆ ಈ ಲೆಸ್ ದ್ಯಾನ್ ಬದಲಾಗಿ ಅವರು ಲೆಸ್ ದ್ಯಾನ್ ಆರ್ ಈಕ್ವಲ್ ಕೊಟ್ಬಿಟ್ರು ಅಂದರೆ ಅವಾಗೇನು ಮಾಡಬೇಕು, ಈ 4 ಜೊತೆಗೆ 5ನೂ ಸೇರಿಸ್ಕೋಬೇಕು. ಓಕೆನಾ, ಅದು ಮೀನಿಂಗು. ಇದನ್ನೇ ಉಲ್ಟಾ ಕೊಟ್ಟರು ಅಂದ್ಕೊಳ್ಳಿ, ಎಕ್ಸ್ ಗ್ರೇಟರ್ ದ್ಯಾನ್ 5 ಅಂತ ಕೊಟ್ಟರು ಅಂದರೆ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು, 6ಇಂದ ಸ್ಟಾರ್ಟ್ ಮಾಡಬೇಕು, ಗ್ರೇಟರ್ ದ್ಯಾನ್ ಕೊಟ್ಟಿದ್ರೆ. ಓಕೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಕೊಟ್ಬಿಟ್ಟಿದ್ರು ಅಂದರೆ ನಾವು ಆವಾಗ 5ಇಂದಾನೇ ಸ್ಟಾರ್ಟ್ ಮಾಡಬೇಕು. 5 6 7 ಈ ಥರ ಸೋ ಆನ್ ಹೋಗ್ತಾ ಇರುತ್ತೆ ಅಂತ ಅರ್ಥ. ಇದು ಲೆಸ್ ದ್ಯಾನ್ ಮತ್ತು ಗ್ರೇಟರ್ ದ್ಯಾನ್ ಸಿಂಬಲ್ಲಿಗಿರೋ ಮೀನಿಂಗು. ಓಕೆನಾ, ಈಗ ನಾವು ಬಿಲಾಂಗ್ಸ್ ಟು ಅಂತ ಬರೆದ್ವಿ, ಅದಕ್ಕೆ ಅರ್ಥ ಏನು ಅಂತ ಕಲಿಬೇಕು. ಈಗ ಒಂದು ಸೆಟ್, ಸಿಂಪಲ್ ಸೆಟ್ ಬರೆಯೋಣ. 1 2 3 ಅಂತ ಬರೆಯೋಣ, ಎ ಸೆಟ್ ಅಂದ್ಕೊಳ್ಳಿ. ಈಗ 1 ಅನ್ನೋದು ಸೆಟ್ ಒಳಗಡೆ ಇದೆ ಅಲ್ವಾ, ಅದಕ್ಕೆ ನಾವು 1 ಬಿಲಾಂಗ್ಸ್ ಟು ಎ ಅಂತ ಬರೀಬೇಕು. 2 ಬಿಲಾಂಗ್ಸ್ ಟು ಎ, 3 ಬಿಲಾಂಗ್ಸ್ ಟು ಎ ಅಂತ ಬೇಕಾದರೂ ಬರಿಬೋದು. 4 ಅನ್ನೋದು ಸೆಟ್ಟಲ್ಲಿಲ್ಲ, ಅದಕ್ಕೆ ಏನು ಬರೀಬೇಕು, 4 ನಾಟ್ ಬಿಲಾಂಗ್ಸ್ ಟು ಎ ಅಂತ ಬರೀಬೇಕು. ಯಾವುದೇ ಎಲಿಮೆಂಟ್ ಆ ಸೆಟ್ಟಲ್ಲಿ ಇಲ್ಲ ಅಂದರೆ ನಾಟ್ ಬಿಲಾಂಗ್ಸ್ ಬರೀಬೇಕು, ಸೆಟ್ಟಲ್ಲಿದ್ದರೆ ಬಿಲಾಂಗ್ಸ್ ಬರೀಬೇಕು. ಓಕೆನಾ, ಸರಿ. ಇವಾಗ ಒಂದು ಕ್ವಶನ್ಗೆ ಆನ್ಸರ್ ಮಾಡೋಣ. 2 ಅನ್ನೋ ನಂಬರ್ ತೊಗೊಳ್ಳಿ. ಇದು ನ್ಯಾಚುರಲ್ ನಂಬರಾ? ಹೌದು. ಹೋಲ್ ನಂಬರಾ? ಹೌದು. ಇಂಟೀಜರಾ? ಹೌದು. ರಿಯಲ್ ನಂಬರಾ? ಅದು ಹೌದು. ರ್ಯಾಷನಲ್ ನಂಬರಾ ಇದು? ರ್ಯಾಷನಲ್ ನಂಬರ್ ಡೆಫಿನೇಷನ್ ಏನು ಹೇಳಿದ್ವಿ, ಆ ನಂಬರ್ ಯಾವ ಫಾರ್ಮಲ್ಲಿ ಇರಬೇಕು, ನಮಗೆ P/Q ಫಾರ್ಮಲ್ಲಿ ಇರಬೇಕು. 2 ಅಂತ ಬರ್ತಿದ್ದೀನಿ, P/Q ಫಾರ್ಮಲ್ಲಿ ಇದೆಯಾ ಇದು ಅಂದರೆ ಇದ್ದೇ ಇರುತ್ತೆ. ಯಾಕಪ್ಪ ಅಂದರೆ 2 ಬರ್ದಿದ್ದೀವಿ ಅಂದರೆ ಅದರ ಡಿನಾಮಿನೇಟ್ರಲ್ಲಿ ಆಲ್ವೇಸ್ 1 ಇದ್ದೇ ಇರುತ್ತೆ. ನಾವಿದನ್ನು ಪೆನ್ನಿಂಗ್ ಯಾಕೆ ವೇಸ್ಟ್ ಮಾಡೋದು ಅನ್ನೋ ಕಾರಣಕ್ಕೆ ಡಿನಾಮಿನೇಟ್ರಲ್ಲಿ 1 ಬರೆಯೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಏನೂ ಸೈನ್ ಕೊಟ್ಟಿಲ್ಲ ಅಂತಂದರೆ ಮುಂದ್ಗಡೆ ಪ್ಲಸ್ ಸೈನು ಇದ್ದೇ ಇರುತ್ತೆ, ಅದನ್ನು ಕೂಡ ನಾವು ಬರೆಯೋದಿಲ್ಲ, ಬಟ್ ಡಿಫಾಲ್ಟಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ 2 ಅನ್ನೋದು ರ್ಯಾಷನಲ್ ನಂಬರ್ ಡೆಫಿನೇಷನಲ್ಲೂ ಕೂರುತ್ತೆ. ಸರಿನಾ? ಇವಾಗ 2 ಬೇಡ, ಇರ್ಯಾಷನಲ್ ನಂಬರಿಗೆ ಬನ್ನಿ. √3, √2, √5, √7 ಈ ಥರದನ್ನೆಲ್ಲ ನಾವು ಇರ್ಯಾಷನಲ್ ನಂಬರ್ ಅಂತ ಕರಿತೀವಿ, ಹೌದಲ್ವಾ? ಇದೆಲ್ಲ ನ್ಯಾಚುರಲ್ ನಂಬರ್ಗೆ ಬರುತ್ತಾ? ಬರಲ್ಲ. ಇಂಟೀಜರಿಗೂ ಬರಲ್ಲ, ಹೋಲ್ ನಂಬರಿಗೂ ಬರಲ್ಲ. ನೆಕ್ಸ್ಟು ರಿಯಲ್ ನಂಬರಿಗೆ ಬರುತ್ತೆ. ಇದು ರ್ಯಾಷನಲ್ ನಂಬರಿಗೆ ಬರುತ್ತಾ ಅಂತ ಯೋಚನೆ ಮಾಡಿ. ನೀವೇ ಹೇಳಿದ್ರಿ ಅಲ್ವಾ, 2/1 ಬರಿಬೋದು ಅಂತ. √2/ಎಲ್ಲೂ 1 ಬರಿಬೋದು, √3ಗೂ 1 ಬರಿಬೋದು. ಸೊ ಹಾಗಾದರೆ ಇದೆಲ್ಲನೂ ಕೂಡ ರ್ಯಾಷನಲ್ ನಂಬರೇ ಆಗಬೇಕಲ್ವಾ? ಯಾಕಲ್ಲ ಅಂತೀವಿ ನಾವು? ಯಾಕಪ್ಪ ಅಂದರೆ ನಮ್ಮ ರ್ಯಾಷನಲ್ ನಂಬರ್ ಡೆಫಿನೇಷನ್ ಏನು ಹೇಳುತ್ತೆ ಅನ್ನೋದನ್ನ ಕರೆಕ್ಟಾಗಿ ಓದಿರಬೇಕು. ಏನು ಹೇಳಿದ್ವಿ ನಾವಲ್ಲಿ? P/Q ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳಿದ್ವಿ. ಅಲ್ಲಿಗೆ ನಿಲ್ಲಿಸಲಿಲ್ಲ ನಾವು ಮುಂದುವರೆದು ಏನು ಹೇಳ್ತೀವಿ, P ಮತ್ತು Q ಎರಡೂ ಏನಾಗಿರಬೇಕು, ಇಂಟೀಜರೇ ಆಗಿರಬೇಕು. ಮತ್ತು ಇನ್ನೊಂದೇನು, Q ನಾಟ್ ಈಕ್ವಲ್ ಟು 0 ಆಗಿರಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೆದಾಗ 2 ಇಂಟೀಜರೇ, 1 ಇಂಟೀಜರೇ, ದಟ್ ಇಸ್ ವೈ ಇಟ್ ಇಸ್ ಅ ರ್ಯಾಷನಲ್ ನಂಬರ್. ಬಟ್ ಇಲ್ಲಿ ಬಂದಾಗ √2 ಅನ್ನೋದನ್ನೇ ನಮ್ಗೆ ಇಂಟೀಜರಲ್ಲಿ ಬರಲ್ಲ. ಸೊ ಹಾಗಾಗಿ ಈ ಥರ ನಂಬರ್ನ ಇರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಸೊ ಇನ್ ಟೋಟಲ್ ಏನಾಗುತ್ತೆ, ಯಾವುದೇ ನ್ಯಾಚುರಲ್ ನಂಬರ್ ತೊಗೊಂಡ್ರು ಅದು ಹೋಲ್ ನಂಬರ್ ಒಳಗಡೆ ಇರುತ್ತೆ, ಯಾವುದೇ ಹೋಲ್ ನಂಬರ್ ತೊಗೊಂಡ್ರು ಅದು ಇಂಟೀಜರ್ ಒಳಗಡೆ ಇರುತ್ತೆ, ಯಾವುದೇ ಇಂಟೀಜರ್ ತೊಗೊಂಡ್ರು ಅದು ರ್ಯಾಷನಲ್ ನಂಬರ್ ಒಳಗಡೆ ಇರುತ್ತೆ, ಯಾವುದೇ ರ್ಯಾಷನಲ್ ನಂಬರ್ ತೊಗೊಂಡ್ರೆ ಅದು ರಿಯಲ್ ನಂಬರ್ ಒಳಗಡೆ ಇರುತ್ತೆ. ಬಟ್ ಅದು ಇರ್ಯಾಷನಲ್ ನಂಬರ್ ಒಳಗಡೆ ಇರುತ್ತಾ?
ಇರಲ್ಲ, ಅದೊಂಥರ ಸಪ್ರೇಟ್ ಸೆಟ್ ಅಲ್ವಾ. ಸೊ ಅದನ್ನು ಸಪ್ರೇಟಾಗಿ ಬರೆಯೋಣ, ಇರ್ರ್ಯಾಷನಲ್ ನಂಬರ್. ಸೊ ಇದೆಲ್ಲ ಸೇರಿಕೊಂಡು ನಮಗೇನು ಬರುತ್ತೆ, ರಿಯಲ್ ನಂಬರ್ ಬರುತ್ತೆ. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಬೇಸಿಕ್ಸು ನೀವು ತಲೆನಲ್ಲಿ ಚೆನ್ನಾಗಿ ಇದನ್ನು ಕೂರಿಸ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಂದ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ.